ಬಾಗಿಲು ತೆಗೆದು ಬೆಳಕು ಕೊಡುವ ದೀಪವಿದು ನಂದಾನ ಹೇಳಿತು ನೀನೇ ರಾಜಕುಮಾರ. ಅಪ್ಪಾಜಿ ಎಂದು ಆತನಿಲ್ಲದು. ಹಂಗೆ ಬನ್ನಿ ಆ ಕಡೆ ಆ ಕಡೆ ಆ ಕಡೆ. ಹಾಂ ನಮಸ್ಕಾರ. ನಮ್ಮ ಹೆಸರು ಹೇಳಿ ಮೇಡಮ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಪೂರ್ಣಿಮಾ ಶ್ರೀಕಾಂತ್ ಅಂತ. ಬೆಂಗಳೂರಲ್ಲಿ ಅಡ್ವೊಕೇಟ್ ವೃತ್ತಿನ ಮಾಡ್ತಾ ಇದ್ದೀನಿ ನಾನು. ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಮೇಡಮ್? 14 ವರ್ಷದಿಂದ ನಾನು ವೃತ್ತಿ ಮಾಡ್ತಾ ಇದ್ದೀನಿ ಸರ್. ಈ ಸರಿ ಪುನೀತ್ ರಾಜ್ಕುಮಾರ್ದೇ ಮಾಡ್ಬೇಕಂತ ಏನಕ್ಕೆ ಅನ್ಸುತ್ತೆ ನಿಮಗೆ? ಸರ್ ಆ್ಯಕ್ಚುಲಿ ನನ್ನ ಮಗನಿಗೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ಅದರಿಂದ ಅವನು ಪಾರ್ಕ್ನ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲೇ ಮಾಡಬೇಕು ಮತ್ತು ಫೋಟೋಸ್ ಎಲ್ಲ ಇಡಬೇಕು ಅವ್ರು ಅಂತ ಹೇಳ್ದ. ಅದರಿಂದ ಅದೊಂದು ಥೀಮ್ನ ಈ ಸತಿ ರೆಡಿ ಮಾಡಿ ಪುನೀತ್ ರಾಜ್ಕುಮಾರ್ ಪಾರ್ಕ್ ಅಂತ ಮಾಡಿದ್ದೀನಿ ಸರ್. ಅದ್ಯಾಕೆ ಪ್ರಾಣಿಗಳೇ ಇಷ್ಟ ಆನೆಗಳೇ ಇಷ್ಟ ಅಂತ ಅದನ್ನೇ ಸರ್ ಇಟ್ಟಿದ್ದಾರೆ? ಗಂಧದ ಗುಡಿ ಇದರಲ್ಲಿ ನೀವೇ ನೋಡಿಲ್ವಾ ಸರ್, ಪ್ರಾಣಿಗಳನ್ನೆಲ್ಲ ಸಂರಕ್ಷಿಸಬೇಕು ಅಂತ ಪುನೀತ್ ರಾಜ್ಕುಮಾರ್ ಸರ್ ಹೇಳಿದ್ದಾರೆ. ಹಾಗಾಗಿ ನಾವು ಆ ಪಾರ್ಕಲ್ಲಿ ನಾವು ಜಸ್ಟ್ ತೋರಿಸಿದ್ದೀವಿ ಸರ್. ಸುಮಾರು ಎಷ್ಟು ದಿನದಿಂದ ತಯಾರಿ ಮಾಡಿದ್ದೀರಾ? ಸರ್ ನಾನು ಒಂದು 3 ದಿನದಿಂದ ತಯಾರಿ ಮಾಡಿದ್ದೀನಿ ಸರ್. ನಿಮ್ಮ ಮಕ್ಕಳೆಲ್ಲ ಸೇರಿ ಮಾಡಿದ್ರಾ? ಖಂಡಿತ, ನನ್ನ ಮಕ್ಕಳು ನಮ್ಮ ಹಸ್ಬೆಂಡು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ. ಅವ್ರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಸುಮಾರು ಎಷ್ಟು ಗೊಂಬೆಗಳು ಇಟ್ಟಿದ್ದೀರಾ? ಸುಮಾರು ಇಲ್ಲಿ ನಾನು ಒಂದು ತರ್ತರಾವರಿಯ ಗೊಂಬೆಗಳನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಸರ್. ರಾಧಾಕೃಷ್ಣ ಮತ್ತು ಈ ಸತಿ ನಾನು ಗೌರಿನ ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ ಸರ್. ಓಕೆ, ಇದು ಇನ್ನೊಂದು ಮಾಡಿ ಹೇಳಬೇಕು. ಮೂಲ ಬಂದು ಪಟ್ಟದ ಗೊಂಬೆ ಸರ್. ಇದನ್ನ ನಾವು ಪಾಡ್ಯ ದಿನ ಅಂದರೆ ನವರಾತ್ರಿ ಪ್ರಾರಂಭದ ದಿನ ನಾವು ಅದನ್ನ ಇಡ್ತೀವಿ ಸರ್, ಪಟ್ಟದ ಗೊಂಬೆನ. ಸರಿ, ಇನ್ನೇನು ನಮ್ಮ ಹೆಸರು ಹೇಳಿ ಸರ್. ಸರ್ ನಮಸ್ತೆ, ನನ್ನ ಹೆಸರು ಶ್ರೀಕಾಂತ್ ಅಂತ ಸರ್. ನಾನು ಬೆಂಗಳೂರು ಗಿರಿನಗರ ನಿವಾಸಿ. ನಾನು ಟಾಟಾ ಏಜ್ ಇನ್ಶೂರೆನ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಕೆ ನನ್ನ ಶ್ರೀಮತಿ ಪೂರ್ಣಿಮಾ ಶ್ರೀಕಾಂತ್ ಅಂತ ಅಡ್ವೊಕೇಟ್ ಆಗಿ ಬೆಂಗಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್ ಅವರು. ಸರ್ ನಿಮ್ಗೇನು ಅನಿಸ್ತು ನಿಮಗೆ ಗೊಂಬೆಗಳೆಲ್ಲ ಇಡಬೇಕು ಅಂತ? ಯಾವಾಗಿಂದ ಮಾಡ್ತಾ ಇದ್ದೀರಾ ಸರ್? ಇದು ಮೊದಲಿಂದನೂ ನಮ್ಮ ಮನೆಯಲ್ಲ ನಮ್ಮ ಅಜ್ಜಿ ಅವ್ರದ್ದೆಲ್ಲ ಇದ್ದಾಗ ಇಡ್ತಾ ಇದ್ರು ಸರ್. ಈಗ ನಂದು ವಿವಾಹ ಆದಮೇಲೆ ನನ್ನ ಶ್ರೀಮತಿಯವ್ರಿಗೂ ಒಂದು ಆಸೆ ಇದೆ ಮತ್ತು ಮಕ್ಕಳಿಗೂ ಆಸೆ ಇದೆ. ಅದಲ್ಲದೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಅದನ್ನೆಲ್ಲ ಉಳಿಸ್ಬೇಕು ಅಂತ ನಮಗೂ ಒಂದು ಆಸೆ ಇರುತ್ತೆ ಸರ್. ಮನೇಲಿ ಇದನ್ನೆಲ್ಲ ಕೂರಿಸಿದಾಗ ಮಕ್ಕಳು ಏನು ಕೂರಿಸ್ತೀರಾ ಏನು ಅಂತ ಒಂದು ಕ್ವಶನ್ಗಳು ಕೇಳ್ತಾರೆ. ನಮಗೂ ಅದನ್ನು ಹೇಳ್ತೀವಿ ಏನು ಅಂತ. ಅದರಲ್ಲಿ ನಮ್ಮ ಸಂಸ್ಕೃತಿ ಇರುತ್ತೆ, ನಮ್ಮದು ಹಳೆ ಕಾಲದಲ್ಲಿ ಏನು ನಡೆದು ಬರ್ತಿತ್ತು, ಏನಕ್ಕೆ ಮಾಡ್ತಾಯಿದ್ರು ಅದನ್ನೆಲ್ಲ ಒಂದು ಹೇಳಿದಾಗ ಅವ್ರಿಗೂ ಒಂದು ಇಷ್ಟ ಆಗುತ್ತೆ ಅದು. ಮತ್ತು ನಮಗೂ ಒಂದು ಇಷ್ಟ ಆಗುತ್ತೆ ಸರ್, ನಮ್ಮ ಸಂಸ್ಕೃತಿ ಅದನ್ನೆಲ್ಲ ಅದಕ್ಕೋಸ್ಕರ ನಾವು ಕೂರಿಸ್ತಾ ಬಂದಿದ್ದೀವಿ. ನಿಮ್ಮ ಹೆಸರು? ಸುಪ್ರೀತ್. ಹಾಂ, ನಿನಗೆ ಏನಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಯಾಕೆ ಇಷ್ಟ? ಸ್ಪೆಷಲ್ ಅದಕ್ಕೆ. ಹೌದಾ? ಏನೇನು ಮಾಡಿದ್ಯಾ ಗೊಂಬೆಗಳಲ್ಲಿ? ಯಾವ ಗೊಂಬೆ ಇಟ್ಟಿದ್ಯಾ? ಪುನೀತ್ ರಾಜ್ಕುಮಾರ್ ಗೊಂಬೆ. ಹಾಂ, ಸ್ಟ್ಯಾಚು ನೀನೇ ಮಾಡ್ದಾ? ಪ್ರಾಣಿಗಳೆಲ್ಲ ಇಟ್ಟಿದ್ಯಾ? ಜಿಂಕೆ ಪಾರ್ಕ್ ಮಾಡಿದ್ಯಾ? ಏನೇನು ಮಾಡಿದೆ ಹೇಳು? ನಾನು ಪಾರ್ಕ್ ಮಾಡಿದೆ. ಹಾಂ, ಪ್ರಾಣಿಗಳಿಟ್ಟೆ. ಹಾಂ, ಆನೆ ಹೂಗಳಿಟ್ಟೆ. ಹಾಂ, ಎಲ್ಲ ಇಟ್ಟೆ. ಹಾಂ, ಸರಿ ಸಾಕಾ? ಎಷ್ಟನೇ ಕ್ಲಾಸ್ ಓದ್ತೀಯಾ? ಥರ್ಡ್ ಸ್ಟ್ಯಾಂಡರ್ಡ್. ಥರ್ಡ್ ಸ್ಟ್ಯಾಂಡರ್ಡ್. ಹ್ಞೂ, ಹಾಂ, ಸರಿ. ಇವನು ಸರ್. ಹಾಂ, ಹೇಳಪ್ಪ.
ನಿಂಗೆ ಯಾರು ಇಷ್ಟಪ್ಪ? ನಿನ್ನ ಹೆಸರು ಹೇಳು ಚಿನ್ನ ಫಸ್ಟ್. ನನ್ನ ಹೆಸರು ನಿನ್ನ ಹೆಸರು? My name is Samprit. ಹಾಂ. ವಾಟ್ಸ್ ಯುವರ್ ಸ್ಕೂಲ್ ನೇಮ್? My school name is St. Jordan School. ಹ್ಞೂ